ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಹೊಸ ಆವಿಷ್ಕಾರದೊಂದಿಗೆ ಕೃಷಿ ಯಂತ್ರ ಮಾರುಕಟ್ಟೆಗೆ, ರೈತ ಸಮುದಾಯಕ್ಕೆ ವರದಾನ. ಸ್ವರ್ಣ ಟಿವಿ ವಿಶೇಷ ವರದಿ. ಸ್ಥಳೀಯ ಸಂಸ್ಥೆಗಳ ಪ್ರಗತಿ ಪರಿಶೀಲನಾ ಸಭೆ ಹಿನ್ನೆಲೆ ಗುರಿ ಸಾಧಿಸದ ಮುಖ್ಯಸ್ಥರಿಗೆ ನೋಟಿಸ್ ಜಾರಿ. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಕಟ್ಟುನಿಟ್ಟಿನ ಸೂಚನೆ. ನೂತನ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಅಭಿನಂದನೆ. ಮೈತ್ರಿ ನೇತೃತ್ವದಲ್ಲಿ ಪ್ರಗತಿ ಸಾಧಿಸಲು ಸಲಹೆ. ಮಾಜಿ ವಿಧಾನ ಪರಿಷತ್ ಸದಸ್ಯ ಅಶ್ವಥ್ ನಾರಾಯಣ್ ಹೇಳಿಕೆ. ಕಬ್ಬು ಕಟಾವಿಗೆ ಮೈಸೂರು ಆಡಳಿತ ಮಂಡಳಿ ನಿರ್ಲಕ್ಷ್ಯ. ಮಂಗಲ ಗ್ರಾಮಸ್ಥರಿಂದ ಆಕ್ರೋಶ. ಸಿಡಿ ಗಂಗಾಧರ್ ಅವರನ್ನ ತರಾಟೆಗೆ ತೆಗೆದುಕೊಂಡ ಗ್ರಾಮಸ್ಥರು. ಮದ್ದೂರು ತಾಲೂಕಿನ ಅಗರ್ಲಿಂಗದೊಡ್ಡಿ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ನೂತನ ಕಟ್ಟಡ ನಿರ್ಮಾಣಕ್ಕೆ ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡಿದ ಗುತ್ತಿಗೆದಾರ ಹಾಗೂ ಅಧಿಕಾರಿಗಳ ವಿರುದ್ಧ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಿಳಿಸಿದರು. ಯಾವುದೋ ಒಂದು ಸರ್ಕಾರಿ ಪ್ರಾಜೆಕ್ಟನ್ನು ಗುತ್ತಿಗೆದಾರರಿಗೆ ಟೆಂಡರ್ ಕೊಟ್ಟಾಗ ಅದನ್ನು ಸಕಾಲಕ್ಕೆ ಮಾಡಿಕೊಡ್ಬೇಕು ಅನ್ನುವಂಥದ್ದು ಒಂದು ರೂಲ್ಸ್ ಇರುತ್ತೆ, ಅವ್ರದ್ದೊಂದು ಕಂಡೀಷನ್ ಇರುತ್ತೆ. ಈ ಪ್ರಕರಣದಲ್ಲಿ ಅಗರ್ಲಿಂಗದೊಡ್ಡಿ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ಕಟ್ಟಡ ನಿರ್ಮಾಣಕ್ಕೆ ಏನು ಪ್ಲ್ಯಾನ್ ಇತ್ತು ಆ ಪ್ಲ್ಯಾನ್ ಮೀರಿ ಕೆಲಸ ಮಾಡಿಲ್ಲ ಅನ್ನುವಂಥದ್ದು ಜಿಲ್ಲಾಧಿಕಾರಿಗಳು ಖುದ್ದು ಭೇಟಿ ನೀಡಿದಾಗ ಅವ್ರಿಗೆ ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಅವ್ರನ್ನ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಯಾಕೆ ಸಕಾಲಕ್ಕೆ ಈ ಪ್ಲ್ಯಾನನ್ನು ಮಾಡಿಕೊಟ್ಟಿಲ್ಲ ಅಂತ. ಯಾಕಂದರೆ ವಿಳಂಬ ಮಾಡಿದ್ರೆ ಪಾಠಶಾಲೆಯ ಕಟ್ಟಡದಲ್ಲಿ ಯಾರ್ಯಾರಿಗೆ ತೊಂದರೆ ಆಗುತ್ತೆ, ವಿದ್ಯಾರ್ಥಿಗಳಿಂದ ಎಷ್ಟು ಸಮಸ್ಯೆ ಆಗದೆ ಅನ್ನುವಂಥದ್ದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದಿದೆ. ಹಾಗಾಗಿ ಬಹುಶಃ ಅವರು ಸ್ಥಳದಲ್ಲಿ ಗುತ್ತಿಗೆದಾರಿಗಳನ್ನು ಕ್ಲಾಸ್ ತಗೊಂಡಿದ್ದಾರೆ ಮತ್ತು ಅಧಿಕಾರಿಗಳಿಗೆ ಹೇಳಿದ್ದಾರೆ ಮುಲಾಜಿಲ್ಲದೆ ಅಂತಹ ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಡಾಕ್ಟರ್ ಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಮದ್ದೂರು ತಾಲೂಕಿನ ಅಗರ್ಲಿಂಗದೊಡ್ಡಿ ಗ್ರಾಮದಲ್ಲಿ ನಡೆಯುತ್ತಿರುವ ಶಾಲಾ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನು ಅಧಿಕಾರಿಗಳೊಂದಿಗೆ ಆಗಮಿಸಿ ಕಾಮಗಾರಿ ವಿಳಂಬಕ್ಕೆ ಕಾರಣಗಳೇನೆಂಬುದರ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಶಾಲಾ ಕಟ್ಟಡದ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕೆ ಅನುವು ಮಾಡಿಕೊಡಬೇಕೆಂದು ಉಚ್ಚ ನ್ಯಾಯಾಲಯ ಆದೇಶ ಹೊರಡಿಸಿದ್ದರೂ ಸಹ ಗುತ್ತಿಗೆದಾರರು ಅವಧಿಯೊಳಗೆ ಕಾಮಗಾರಿಯನ್ನು ಪೂರ್ಣಗೊಳಿಸದ ಬಗ್ಗೆ ಸ್ಥಳದಲ್ಲಿದ್ದ ಗುತ್ತಿಗೆದಾರ ಹಾಗೂ ಸಂಬಂಧಿಸಿದ ಅಧಿಕಾರಿಗಳನ್ನು ಜಿಲ್ಲಾಧಿಕಾರಿಗಳು ತರಾಟೆಗೆ ತೆಗೆದುಕೊಂಡರು. ವರ್ಕು ಮಾಡೋಕ್ಕಾಗಲ್ಲ ಅಂತ ತಗೋಬಾರ್ದು. ಮಾಡುವಂಥ ಕೆಪಾಸಿಟಿ ಇಲ್ಲ ನನಗೆ ತಗೋಬಾರ್ದು. ಈಗ ಆಯ್ತಮ್ಮ, ನನಗದು ಡೀಟೇಲ್ಸ್ ಅವರು ಯಾವಾಗ ಫೌಂಡೇಶನ್ ಆದ್ಮೇಲೆ ಟೈಮ್ ಲೈನ್ ಕುತ್ಕೊಂಡು ಮಾತಾಡೋಣ. ಅದ್ರ ಪ್ರಕಾರ ಯಾರ್ಯಾರ್ದು ಡಿಲೇ ಆಗಿದೆ ಅದನ್ನೆಲ್ಲ ಕ್ರಮ ಆಗುತ್ತೆ. ಈಗ 18 ಆಗುತ್ತೆ. ನೀವು ಬಂದಿದ್ದ ಸಮಯ ಕಟ್ಟಡ ಕಾಮಗಾರಿಗೆ ಜನವರಿ 31ರಂದು ಭೂಮಿ ಪೂಜೆ ಮಾಡಲಾಗಿತ್ತು. ಜುಲೈ 31ರಂದು ಕಾಮಗಾರಿ ಮುಗಿಸಿ ಉದ್ಘಾಟನೆಗೊಳ್ಳಬೇಕಿತ್ತು. ಆದರೆ ಗುತ್ತಿಗೆದಾರ ಹಾಗೂ ಸಂಬಂಧಿಸಿದ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ವಿಳಂಬವಾಗುತ್ತಿದೆ ಹಾಗೂ ಈ ಸಂಬಂಧ ಉಚ್ಚ ನ್ಯಾಯಾಲಯ ವಿಳಂಬಕ್ಕೆ ಕಾರಣಗಳೇನೆಂದು ಜಿಲ್ಲಾಡಳಿತಕ್ಕೆ ನೋಟಿಸ್ ಜಾರಿ ಮಾಡಿದ್ದು, ಸೆಪ್ಟೆಂಬರ್ 14ರಂದು ಮತ್ತೆ ನ್ಯಾಯಾಲಯದಲ್ಲಿ ಪ್ರಕರಣ ಇರುವುದರಿಂದ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಳಿಸಿ ಕಟ್ಟಡ ಉದ್ಘಾಟನೆಗೆ ಸಿದ್ಧತೆ ಮಾಡಿಕೊಳ್ಳುವಂತೆ ತಾಕೀತು ಮಾಡಿದರು. ಏನು ಕಟ್ಟಡ ಕೊಡ್ತಾರೆ ಅವ್ರು ಬೇರೆ ವರ್ಕ್ ಯಾವುದು ಪೇಮೆಂಟ್ ಮಾಡಿಲ್ಲ ಅಂತ ಇದನ್ನು ಡಿಲೇ ಮಾಡಿದ್ರು. ಏನು ನ್ಯಾಯನ್ರಿ ಇದು? ಯಾರಾದ್ರೂ ಒಬ್ಬ ನ್ಯಾಯನಾ? ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರ ಹಾಕ್ತಾರಾ? ಎಲ್ರಿ ಏನು ಮಾತಾಡ್ತಾ ಇದ್ದೀರಿ? ನ್ಯಾಯವಾಗಿ ಮಾತಾಡ್ರಿ. ಅದೇ ನ್ಯಾಯವಾಗಿ ಮಾತಾಡಿ. ನೀನು ಯಾವ ಕಾಂಟ್ರಾಕ್ಟರ್? ನಿಮಗೆ ಏನು ನೈತಿಕತೆ ಇದೆ ಹೇಳಿ ಕೆಲಸ ಮಾಡೋಕ್ಕೆ? ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟಂತೆ ಏನು ಕಾಮಗಾರಿ ನಡೀತಾ ಇದೆ, ಕಾಮಗಾರಿಯಲ್ಲಿ ಸ್ವಲ್ಪ ವಿಳಂಬ ಆಗಿದೆ ಅಂತ ಹೇಳಿ ಮಾನ್ಯ ಉಚ್ಚ ನ್ಯಾಯಾಲಯ ಗಮನಿಸಿ ಇದಕ್ಕೆ ಸೂಕ್ತ ದಿನಾಂಕವನ್ನು ನಿಗದಿಪಡಿಸಿ CEO ಮತ್ತು DC ಅವರು ಸ್ವತಃ ಭೇಟಿ ಕೊಟ್ಟು ಕಾಮಗಾರಿ ಯಾವ ಹಂತದಲ್ಲಿದೆ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ವರದಿಯನ್ನು ಕೊಡಬೇಕು ಅಂತ ಆದೇಶ ಆಗಿದೆ. ಕಾಮಗಾರಿ ಪ್ರಾರಂಭ ಆಗಲಿಕ್ಕೆ 4 ತಿಂಗಳು ವಿಳಂಬ ಆಗಿದೆ. ಆ ಸಂದರ್ಭದಲ್ಲಿ ಪ್ರಾಯಶಃ ಆವಾಗ ಚುನಾವಣೆ ಬಂದಿತ್ತು, ಚುನಾವಣೆ ನೀತಿ ಸಂಹಿತೆ ಇತ್ತು, ಅದು ಒಂದು ಕಾರಣ ಇರ್ಬೋದು. ಆದರೂ ಕೂಡ ಯಾರು ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡಿದ್ದಾರೆ ಆ ಅಧಿಕಾರಿಗಳ ವಿರುದ್ಧ ನಾವು ಸೂಕ್ತ ಕ್ರಮ ತೆಗೆದುಕೊಳ್ಳಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸ್ಕೊಡ್ತೇವೆ. ಶಾಲಾ ಕಟ್ಟಡ ಉದ್ಘಾಟನೆಗೊಂಡ 2 ತಿಂಗಳೊಳಗೆ ಕಾಂಪೌಂಡ್, ರಸ್ತೆ ಹಾಗೂ ಆಟದ ಮೈದಾನವನ್ನು ನರೇಗಾ ಯೋಜನೆಯಡಿ ಕೈಗೊಳ್ಳಲಾಗುವುದು ಅಂತ ಅವರು ತಿಳಿಸಿದರು. ಇದೇ ವೇಳೆ ಶಾಸಕರಾದ ಕೆ. ಉದಯ್, ಜಿಲ್ಲಾ ಪಂಚಾಯಿತಿ CEO ಶೇಖ್ ತನ್ವೀರ್ ಆಸಿಫ್, AC ಶಿವಮೂರ್ತಿ, EO ರಾಮಲಿಂಗಯ್ಯ, BEO ಕಾಳಿರಯ್ಯ, ದಿವ್ಯಾ, ಮಂಜುನಾಥ್ ಸೇರಿದಂತೆ ಅಧಿಕಾರಿಗಳು ಹಾಜರಿದ್ದರು. ಹೊಸ ಆವಿಷ್ಕಾರಗಳು ಹೆಚ್ಚು ನಡೆದಂತೆ ವಿಭಿನ್ನವಾದಂಥ ಯಂತ್ರೋಪಕರಣಗಳು ಸಿದ್ಧವಾಗಿ ಹಲವಾರು ರೀತಿಯಲ್ಲಿ ಅನುಕೂಲಗಳು ರೈತರಿಗೆ ಉಂಟಾಗ್ತಿದ್ದಾವೆ. ಅದೇ ರೀತಿಯಲ್ಲಿ ಇದೀಗ ಚಾಲ್ತಿಯಲ್ಲಿರುವ ಯಂತ್ರ ರೈತ ಕುಟುಂಬಕ್ಕೆ ವರದಾನವಾಗಿದೆ. ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ. ಕೃಷಿ ಕ್ಷೇತ್ರದಲ್ಲಿ ನೀವು ಇತ್ತೀಚೆಗೆ ನೋಡುತ್ತಿದ್ದೀರಿ, ಹಳೆ ಕಾಲದ ಕೃಷಿ ಪದ್ಧತಿಗೂ ಈಗಿನ ಕೃಷಿ ಪದ್ಧತಿಗೂ ಏನೇನು ವ್ಯತ್ಯಾಸ ಆಗಿದೆ ಅಂತ. ಅಪ್ಡೇಟ್ ಆದಂತೆ ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಅವತ್ತು ನಾಟಿ ಮಾಡೋದಕ್ಕೆ ನಾವು ಆಳುಗಳನ್ನು ಬಿಡ್ತಾಯಿದ್ವಿ, ಆದರೆ ಇವತ್ತು ಯಂತ್ರಗಳೇ ಬಂದಿದ್ದಾವೆ. ಅದು ಎಂಥ ಯಂತ್ರಗಳು ಅಂತಂದರೆ
ಒಂದು 60 ನಿಮಿಷಕ್ಕೆ ಅಂತ ಒಂದು ಗಂಟೆಗೆ ಅಂತ ತಗೊಂಡ್ರೆ ಒಂದು ಗಂಟೆಗೆ ಒಂದು 60-70 ಮಂದಿ ಕೆಲಸ ಮಾಡುವಂಥ ಕೆಲಸವನ್ನು ಯಂತ್ರಗಳು ಮಾಡ್ತಿದ್ದಾವೆ ಅಂತ. ಬಹುಶಃ ಮಂಜುನಾಥ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅನಿಸುತ್ತೆ, ಅದು ನಾನು ಗಮನಿಸ್ದಂಗೆ ಅದರ ನೇತೃತ್ವದಲ್ಲಿ ಇದೊಂದು ಆವಿಷ್ಕಾರ ಆಗಿದೆ ಅಂತ ಮಾಹಿತಿ ಇದೆ. ಸಾಕಷ್ಟು ಇದು ತುಂಬ ಫಾಸ್ಟಾಗಿದೆ ಅನಿಸುತ್ತೆ ಈ ಯಂತ್ರ. ಇದು ತುಂಬ ರೈತರಿಗೆ ಅನುಕೂಲ ಆಗುತ್ತೆ. ಇದು ಬಹುಶಃ 1 ಎಕರೆ 2 ಎಕರೆ ರೈತರಿಗೆ ಆಗಲ್ಲ, ಹೆಚ್ಚು ಇರ್ತದಲ್ಲ ಜಮೀನು 10 ಎಕರೆ 20 ಎಕರೆ ಮಾಡ್ಕೊಂಡಿರೋರಿಗೆ ಬಹುಶಃ ಇದು ತುಂಬ ಅನುಕೂಲ ಆಗುತ್ತೆ. ಯಾಕಂತಂದರೆ ತುಂಬ ಶಾರ್ಟ್ ಪೀರಿಯಡಲ್ಲಿ ಹೆಚ್ಚು ಕೆಲಸ ಮಾಡುವಂಥ ಯಂತ್ರ ಅನಿಸುತ್ತೆ. ಬಹುಶಃ ಮಾರ್ಕೆಟಿಗೆ ಬಂದಿದ್ದು ಗೊತ್ತಿಲ್ಲ, ಅಂತೂ ಇದು ಚಾಲ್ತಿಲಂತೂ ಬಂದಿದೆ. ಬಹುಶಃ ಈ ನ್ಯೂಸ್ ನೋಡಿದ್ರೆ ಗೊತ್ತಾಗುತ್ತೆ, ಅದ್ರ ಡೀಟೇಲ್ಸ್ ಇದೆ, ರೈತರು ಕೂಡ ಅದರ ಬಗ್ಗೆ ಮಾತಾಡಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಈ ಯಂತ್ರ ಬಹುಶಃ ರೈತರಿಗೆ ವರದಾನ ಆಗುತ್ತೆ ಅಂತಲೇ ಹೇಳ್ಬೋದು. ರೈತರು ದಿನನಿತ್ಯ ಒಂದಿಲ್ಲ ಒಂದು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಭತ್ತ ನಾಟಿಯಲ್ಲಿ ಕೂಲಿ ಆಳುಗಳ ಸಮಸ್ಯೆ ಹೆಚ್ಚು. ಬಂಡವಾಳ ಸರಿಯಾದ ಸಮಯಕ್ಕೆ ನಾಟಿಯಾಗದೇ ಇರುವುದು ಸೇರಿದಂತೆ ಹಲವಾರು ಸಮಸ್ಯೆಗಳಿಂದ ರೈತರು ಕಂಗಾಲಾಗಿದ್ದು, ಇಂಥ ರೈತರಿಗೆ ನೆರವಾಗುವ ಉದ್ದೇಶದಿಂದ ಕೃಷಿ ಇಲಾಖೆಯು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆಯ ಸಹಯೋಗದೊಂದಿಗೆ ಯಂತ್ರಶ್ರೀ ಯೋಜನೆಯೊಂದಿಗೆ ಕೈಜೋಡಿಸಿದೆ. ಈ ಯೋಜನೆಯಿಂದ ಕೂಲಿ ಕಾರ್ಮಿಕರ ಸಮಸ್ಯೆ, ರೋಗ ಹರಡುವುದು ತಡೆಗಟ್ಟುವುದು, ಅಧಿಕ ಇಳುವರಿ ಸಹಿತ ಇನ್ನಿತರ ಹಲವಾರು ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದಾಗಿದೆ. ರೈತರು ಹಳೆಯ ಪದ್ಧತಿಯನ್ನು ಕೈಬಿಟ್ಟು ಹೊಸ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಿಕೊಂಡು ಉತ್ತಮ ಫಸಲು ಬೆಳೆದು ಆರ್ಥಿಕ ಅಭಿವೃದ್ಧಿ ಹೊಂದಬೇಕೆಂಬ ಉದ್ದೇಶದಿಂದ ಇಲಾಖೆಯು ಹಲವಾರು ಸೌಲಭ್ಯಗಳನ್ನು ಕಲ್ಪಿಸಿ ಯಾಂತ್ರೀಕೃತ ಭತ್ತದ ನಾಟಿ ಮಾಡಲು ರೈತರ ಗಮನ ಸೆಳೆಯುತ್ತಿದೆ. ಯಂತ್ರವು 9 ಆಳುಗಳು ಮಾಡಬಹುದಾದ ನಾಟಿ ಕೆಲಸವನ್ನು ಒಂದು ಯಂತ್ರ ಮಾಡುತ್ತದೆ. ದಿನಕ್ಕೆ 4 ಎಕರೆಯಲ್ಲಿ ನಾಟಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. 3 ಗಂಟೆ ಅವಧಿಯಲ್ಲಿ 3 ಲೀಟರ್ ಡೀಸೆಲ್ ಬಳಸಿಕೊಂಡು ಯಂತ್ರದ ಸಹಾಯದಿಂದ 1 ಎಕರೆಯಲ್ಲಿ ನಾಟಿ ಮಾಡಬಹುದು. ಗದ್ದೆಯಲ್ಲಿ ನೀರು ಕಡಿಮೆ ಇದ್ದರೆ ಯಂತ್ರ ಸಲೀಸಾಗಿ ಗದ್ದೆಯಲ್ಲಿ ಓಡಾಡಿ ನಾಟಿ ಮಾಡುತ್ತದೆ. ನಾಟಿ ಮಾಡುವ ವಿಧಾನ: ಯಂತ್ರದ ಮೂಲಕ ಪೈರು ನಾಟಿ ಮಾಡಲು ಕೃತಕ ಸಸಿ ಮಡಿ ತಯಾರಿಕೆ ಬಹಳ ಮುಖ್ಯವಾಗುತ್ತದೆ. 1 ಎಕರೆಗೆ 2 ಅಡಿ ಉದ್ದ, 1 ಅಡಿ ಅಗಲ, 1 ಇಂಚು ಆಳದ ಸುಮಾರು 80ರಿಂದ 100 ಟ್ರೇ ಅಗತ್ಯವಿದ್ದು, ಟ್ರೇಗಳು ಸಿಗದಿದ್ದಲ್ಲಿ ಗದ್ದೆಗಳಲ್ಲಿ 1 ಮೀಟರ್ ಅಗಲದ 10 ಮೀಟರ್ ಉದ್ದದ ಪ್ಲಾಸ್ಟಿಕ್ ಹಾಳೆ ಹರಡಿ ಅದರ ಮೇಲೆ ಗೊಬ್ಬರ ಮಿಶ್ರಿತ ಮಣ್ಣನ್ನು 2 ಇಂಚು ದಪ್ಪ ಹರಡಬೇಕು. ಮಣ್ಣಿನಲ್ಲಿ ಕಲ್ಲುಗಳು ಇರಬಾರದು. ಈ ರೀತಿಯ ವಿಧಾನಗಳಿಂದ ಇದು ಅನುಕೂಲವಾಗುತ್ತದೆ. ರೈತರು ಯಾವುದೇ ಆತಂಕಕ್ಕೆ ಒಳಗಾಗದೆ ಯಂತ್ರದ ಮೂಲಕ ಭತ್ತದ ನಾಟಿ ಮಾಡಿದರೆ ಹೆಚ್ಚು ಅನುಕೂಲವಾಗುತ್ತದೆ. ಯಂತ್ರದ ಮೂಲಕ ನಾಟಿ ಮಾಡಿದ್ದರಿಂದ ಆಳುಗಳ ಸಮಸ್ಯೆಯ ಪರಿಹಾರದೊಂದಿಗೆ ಸಮಯ ಹಾಗೂ ಹಣ ಉಳಿತಾಯ ಮಾಡಬಹುದು. ಇದನ್ನು ತಾಲೂಕಿನ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಂಡರೆ ರೈತರಿಗೆ ಅನುಕೂಲವಾಗುತ್ತದೆ. ಎಷ್ಟು ಸಂಖ್ಯೆಯಲ್ಲಿ ಮನೆಯಲ್ಲಿ ದುಡಿಯೋರು ಇರ್ತಿದ್ರು. 5-6 ಜನ ಮನೇಲಿದ್ರೆ ಹೆಚ್ಚು 5-6 ಜನನೂ ಸಹ ತೊಡಗಿಸ್ಕೋತಾ ಇದ್ರು ಖುಷಿಲಿ. ಬಟ್ ಈಗ ಒಬ್ಬರು ತೊಡಗಿಸ್ಕೊಳ್ಳೋದು ಕಷ್ಟ ಪರಿಸ್ಥಿತಿ ಇದೆ. ಸೊ ಜೊತೆಗೆ ಏನಾಗಿದೆ, ರೈತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಸರ್ಕಾರ ಈ ಸಬ್ಸಿಡಿಲಿ ಕೃಷಿ ಹೊಂಡ ಕೊಡೋದಿರ್ಬೋದು. ಈಗ ಹೊಸದಾಗಿ ಇದನ್ನು ಕೊಟ್ಟಿದ್ದಾರೆ, ಯಂತ್ರದ ಮುಖಾಂತರ ನಾಟಿ ಮಾಡುವಂಥದ್ದು. ಸುಮಾರು 15-20 ಜನ ಮಾಡುವಂಥ ಕೆಲಸನ ಒಂದು ಯಂತ್ರ, ಇಬ್ಬರು ಇದ್ದರೆ ಕೆಲಸ ಮಾಡ್ಬೋದು. ಇದರಲ್ಲಿ ಬಿತ್ತನೆ ಬೀಜನೂ ಕೂಡ ಒಂದು ಅರ್ಧಕ್ಕರ್ಧ ಸೇವ್ ಆಗುತ್ತೆ. ಸೊ ಅದು ಕೂಡ ರೈತರಿಗೆ ಲಾಭದಾಯಕ ಆಗುವಂಥದ್ದು. ಮತ್ತು ಸಮಯ ನಿಗದಿತ ಸಮಯದಲ್ಲಿ ನಾಟಿಯನ್ನು ಮಾಡ್ಬೋದು. ಅದ್ರ ಜೊತೆಗೆ ಏನು ಲೇಬರ್ಸ್ ಆಳುಗಳು ಸಮಸ್ಯೆ ಏನಿದೆ ಈಗ, ಸೊ ಅದು ಕೂಡ ಕೊರತೆ ಇರಲ್ಲ. ಬೆಳೆದ ಕಬ್ಬು ಕಟಾವು ಮಾಡದೆ ಮೈಶುಗರ್ ಆಡಳಿತ ಮಂಡಳಿ ನಿರ್ಲಕ್ಷ್ಯ ವಹಿಸುತ್ತಿದೆ ಅಂತ ಆರೋಪಿಸಿ ಮೈಶುಗರ್ ಅಧ್ಯಕ್ಷ ಸಿ.ಡಿ. ಗಂಗಾಧರ್ಗೆ ರೈತರು ತರಾಟೆಗೆ ತೆಗೆದುಕೊಂಡಿರುವಂಥ ಘಟನೆ ಮಂಡ್ಯ ತಾಲೂಕಿನ ಮಂಗಲ ಗ್ರಾಮದಲ್ಲಿ ವರದಿಯಾಗಿದೆ. ಈಗ ಕಾರ್ಖಾನೆಗೆ ಕಬ್ಬು ಹೊಡಿತಿಲ್ಲ ಅಂತ ಒಂದು ಆರೋಪ, ಬೆಳೆದಿರುವಂಥ ಕಬ್ಬನ್ನು ಕಟಾವೆ ಮಾಡ್ತಿಲ್ಲ ಅಂತ ಒಂದು ಆರೋಪ, 2 ಆರೋಪ ಬಂದಿದೆ. ಇಲ್ಲಿ ರೈತರದ್ದು ಒಂದು ಸಮಸ್ಯೆ, ಇಲ್ಲಿ ಅಧಿಕಾರಿಗಳದ್ದು ಇನ್ನೊಂದು ಸಮಸ್ಯೆ. ಭಾಳ ಮುಖ್ಯವಾಗಿ ಈಗ ಮೈಸೂರು ಕಾರ್ಖಾನೆಗೆ ಒಬ್ಬ ದಕ್ಷ ಅಧಿಕಾರಿ ಅಂತ ನಾವೇನು ಕರಿತೀವಿ ಅಂತ ಜನ ಕರಿತಾ ಇದ್ದಾರಲ್ಲ. ಸೊ ADC ನಾಗರಾಜ್ ಅವ್ರನ್ನ MD ಹಾಕಿದ್ದಾರೆ. ಬಹುಶಃ ಇದೆಲ್ಲ ಅವ್ರಿಗೆ ಗೊತ್ತಿದ್ದರೆ ಇಷ್ಟು ಸಮಸ್ಯೆ ಆಗಿರಲಿಕ್ಕಿಲ್ಲ ಅನಿಸುತ್ತೆ. ಸಿ.ಡಿ. ಗಂಗಾಧರ್ ಅವರು ಅಲ್ಲಿ ಗ್ರಾಮಕ್ಕೆ ಯಾಕೆ ಹೋಗಿದ್ರೋ ಗೊತ್ತಿಲ್ಲ. ಬಹುಶಃ ಅಲ್ಲಿ ಅವ್ರನ್ನ ಕಂಡು ರೈತರೆಲ್ಲ ಸಿಡಿಮಿಡಿಗೊಂಡಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಒಂದು ರೀತಿ ಕ್ಲಾಸ್ ತಗೊಂಡಿದ್ದಾರೆ, ಯಾಕೆ ಹಿಂಗೆ ಡಿಲೇ ಮಾಡ್ತಿದ್ದೀರಿ ಅಂತ. ಯಾಕಂದರೆ ಕಬ್ಬು ಕಟಾವು ಸಕಾಲಕ್ಕಾಗದೇ ಇದ್ದರೆ ಕಬ್ಬು ಏನಾಗುತ್ತೆ ನಿಮ್ಗೆ ಮೊದಲೇ ಗೊತ್ತಿದೆ. ಅಲ್ಲಿ ಎಡವಟ್ಟಾದರೆ ಇವ್ರು ತಗೊಳ್ಳೋ ವಿಳಂಬ ಮಾಡ್ತಾರೆ, ಅದು ಸಮಸ್ಯೆ ಆಗಿದೆ. ಹಂಗಾಗಿ ಬಹುಶಃ ದೊಡ್ಡ ಗಲಾಟೆನೇ ಆಗಿದೆ ಅಲ್ಲಿ ಇದೆಲ್ಲ. ಸೊ ಬಹುಶಃ ADC ಗಂಗಾಧರ್ ಅವರು, ಈ ಕಡೆ ADC, ಆ ಕಡೆ ವ್ಯವಸ್ಥಾಪಕ ನಿರ್ದೇಶಕರು ಬಹುಶಃ ಈ ಕಟಾವು ಆಗಿರುವ ರೈತರ ಸಮಸ್ಯೆ ಬಗ್ಗೆ ಗಮನ ಹರಿಸ್ತಾರೆ ಅನ್ನುವಂಥದ್ದು ನಮ್ಮ ಭಾವನೆ. ಅದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಬೆಳೆದ ಕಬ್ಬನ್ನು ಕಟಾವು ಮಾಡದೆ ಮೈಶುಗರ್ ಕಾರ್ಖಾನೆ ಆಡಳಿತ ಮಂಡಳಿ ವಿಳಂಬ ಮಾಡುತ್ತಿದೆ ಎಂದು ಆರೋಪಿಸಿ ಮಂಡ್ಯ ತಾಲೂಕಿನ ಮಂಗಲ ಗ್ರಾಮದ ರೈತರು ಪ್ರತಿಭಟನೆ ನಡೆಸಿ ಮೈಶುಗರ್ ಅಧ್ಯಕ್ಷನಿಗೆ ತರಾಟೆಗೆ ತೆಗೆದುಕೊಂಡ ಘಟನೆ ವರದಿಯಾಗಿದೆ. ಮಂಡ್ಯ ತಾಲೂಕಿನ ಮಂಗಲ ಗ್ರಾಮದಲ್ಲಿ ಮೈಶುಗರ್ ಅಧ್ಯಕ್ಷ ಗಂಗಾಧರ್ಗೆ ರೈತರು ಗೆರವಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 15 ತಿಂಗಳು ಮೀರಿದರೂ ಕಬ್ಬು ಕಟಾವು ಮಾಡದೆ ನಿರ್ಲಕ್ಷ್ಯ ವಹಿಸಲಾಗುತ್ತಿದೆ ಅಂತ ಅಧ್ಯಕ್ಷನ ಕಾರಿಗೆ ಮುತ್ತಿಗೆ ಹಾಕಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕೆ ನೀವು ಡೈರೆಕ್ಷನ್ ಕೊಟ್ಟಿದ್ದೀರಿ? ಆ ರೀತಿ ಕಂಪನಿ ಇಲ್ಲ. ಅದೇ
ಕೇಳಿದಾಗಲೆಲ್ಲ ಇಂದು ನಾಳೆ ಅಂತ ಸಬೂಬು ಹೇಳ್ತಿದ್ದಾರೆ. ಇಂದು ಈ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ಭೇಟಿ ನೀಡಿದ ಅಧ್ಯಕ್ಷ ಸಿಡಿ ಗಂಗಾಧರ್ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮಕ್ಕೆ ಆಗಮಿಸಿದ ಗಂಗಾಧರ್ಗೆ ರೈತರು ಪ್ರಶ್ನೆಗಳ ಸುರುಮಳೆಯನ್ನೇ ಸುರಿಸಿದ್ದಾರೆ. ಕಬ್ಬು ಯಾವಾಗ ಕಟಾವು ಮಾಡ್ತೀರಿ, ಈವರೆಗೆ ಯಾಕೆ ಕಟಾವು ಮಾಡಿಲ್ಲ ಅಂತ ಪ್ರಶ್ನಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಗ್ರಾಮಸ್ಥರ ಪ್ರಶ್ನೆಗಳಿಗೆ ಉತ್ತರ ನೀಡದೆ ಮೈಸೂರು ಅಧ್ಯಕ್ಷರು ಕಕ್ಕಾಬಿಕ್ಕಿಯಾಗಿದ್ದ ಘಟನೆ ಕೂಡ ವರದಿಯಾಗಿದೆ. ಸಹಿ ಕೊಡಿ ಅಷ್ಟೇ, ನಾವು ಬಾಡೋದು ನಮ್ಮ ನಂಬಿಕೆನೇ ಇಲ್ಲ. ಸಮಸ್ಯೆ ಐತೆ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಮಂಡ್ಯ ಗ್ರಾಮಾಂತರ ಠಾಣೆ ಪೊಲೀಸರು ಕಾರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ರೈತರನ್ನ ಮನವೊಲಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ. ಬಳ್ಳಾರಿಯವರು ನಿಂತು ಜಾಗದಲ್ಲಿ ಇವಾಗ ಕಪ್ ಕಟ್ಸಿ ಅಂದ್ರೆ ಒಂದಿನ ಕಳಿಸ್ತಾರೆ. ನಮಗೆ ಬರ್ಕೊಟ್ಬಿಡಿ ಬೇರೆ ಬೇಡ್ರಿ. ಈ ಸಂಬಂಧ ಮಂಡ್ಯ ಗ್ರಾಮಾಂತರ ಠಾಣೆ ಪೊಲೀಸ್ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ 2 ಅಥವಾ 3 ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಪ್ರಗತಿ ಸಾಧಿಸಲು ಸೂಚನೆ ನೀಡಲಾಗಿತ್ತು. ಆದರೆ ನಿಗದಿಪಡಿಸಿದ ಗುರಿ ಸಾಧಿಸದ ಮುಖ್ಯಸ್ಥರಿಗೆ ನೋಟಿಸ್ ಜಾರಿ ಮಾಡುವಂತೆ ನಗರ ಅಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ಕುಮಾರ್ ಅವರು ಸಾರ್ವಜನಿಕ ಕೆಲಸಕ್ಕಾಗಿ ಬಿಡುಗಡೆಯಾಗುವ ಅನುದಾನ ಸಂಪೂರ್ಣವಾಗಿ ಪಾರದರ್ಶಕವಾಗಿ ವೆಚ್ಚವಾಗಬೇಕು ಅಂತ ಹೇಳಿದರು. ಕುಡಿಯುವ ನೀರಿನ ಪರೀಕ್ಷೆ ನಿಯಮಿತವಾಗಿ ನಡೆಸಬೇಕು, ಪರೀಕ್ಷೆಯ ವರದಿಯನ್ನು ತೆಗೆದುಕೊಳ್ಳಬೇಕು. ಕಲುಷಿತ ನೀರಿನಿಂದ ಯಾವುದಾದ್ರೂ ತೊಂದರೆ ಆದಲ್ಲಿ ನಗರ ಸ್ಥಳೀಯ ಸಂಸ್ಥೆಯ ಮುಖ್ಯಸ್ಥರನ್ನು ಜವಾಬ್ದಾರನಾಗಿ ಮಾಡಲಾಗುವುದು ಅಂತ ಅವರು ಎಚ್ಚರಿಕೆ ನೀಡಿದರು. ಸಭೆಯಲ್ಲಿ ಎಸಿ ಶಿವಮೂರ್ತಿ, ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕಿ ತುಷಾರಮಣಿ, MG&P ಪ್ರಥಮ್ ಸಂಸ್ಥೆಯ ಸಂಜಿತ್ ಚರಣ್ ಹಾಗೂ ಇನ್ನಿತರೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳ ಲೋಪದಿಂದ ಮಳವಳ್ಳಿ ತಾಲೂಕಿನಲ್ಲಿ ನೀರಿನ ಸಮಸ್ಯೆ ಸೃಷ್ಟಿಯಾಗಿದೆ ಅಂತ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಗಂಭೀರ ಆರೋಪ ಮಾಡಿದ್ದಾರೆ. ಮಳವಳ್ಳಿ ತಾಲೂಕಿನ ತಳಗವಾದಿ, ಕಿರುಗಾವಲು, ಹೂವಿನಕೊಪ್ಪಲು, ರಾಗಿಬೊಮ್ಮನಹಳ್ಳಿ, ಮಾರೇಹಳ್ಳಿ, ಹೊಸಹಳ್ಳಿ, ಕಂದೆಗಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆರೆಕಟ್ಟೆಗಳು ಹಾಗೂ ನಾಲೆಗಳನ್ನು ವೀಕ್ಷಿಸಿದ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಅನ್ನದಾನಿ, ಮುಂದಿನ 15 ದಿನಗಳೊಳಗೆ ಭತ್ತದ ನಾಟಿಯಾಗದಿದ್ದರೆ ಸಮರ್ಪಕವಾಗಿ ಬೆಳೆ ಬರುವುದಿಲ್ಲ. ಹೀಗಾಗಿ ಆಗಿರುವ ಲೋಪದೋಷಗಳನ್ನು ಸರಿಪಡಿಸಿಕೊಂಡು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಅಂತ ಹೇಳಿದರು. ಗಗನಚುಕ್ಕಿ ಜಲಪಾತೋತ್ಸವಕ್ಕೆ ವಿರೋಧ ವ್ಯಕ್ತಪಡಿಸುವ ಹಾಗೂ ಮುಖ್ಯಮಂತ್ರಿಗಳಿಗೆ ಕಪ್ಪು ಪಟ್ಟಿ ತೋರಿಸುತ್ತೇವೆ ಎಂಬ ಹೇಳಿಕೆ ನೀಡಿದ ಮೇಲೆ ಈಗ ತರಾತುರಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀರು ಬಿಡಲಾಗಿದೆ, ಆದರೂ ಸಹ ಕೆರೆಕಟ್ಟೆಗಳಿಗೆ ನೀರಿಲ್ಲ ಅಂತ ಆರೋಪಿಸಿದರು. ನಂತರ ನಾವು ಸ್ವಲ್ಪ ಅಧಿಕಾರಿಗಳಿಗೆ ನಾವು ಎಚ್ಚರಿಸಲಾಗಿ ಇವತ್ತು ಸ್ವಲ್ಪ ಮಟ್ಟಿಗೆ 2 ದಿನದಿಂದ ನೀರನ್ನ ಹರಿಸ್ತಕ್ಕಂಥ ಕೆಲಸವನ್ನು ಇಂಜಿನಿಯರ್ಗಳು ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ರೈತರು ಹೇಳ್ತಾ ಇದ್ದಾರೆ. ಆದರೆ ಹಿಂದೆ ಈ ರೈತರಿಗೆ ನೀರು ಕೊಡದೆ ಅನ್ಯಾಯ ಮಾಡಿರ್ತಕ್ಕಂಥದ್ದಂತೂ ನಿಜ. ಬಟ್ ಈಗಲೂ ಕೂಡ ಸುಮಾರು 15-20 ದಿನ ತಡವಾಗಿ ನಾಟಿ ಆಗ್ತಾ ಇದೆ. ಬೆಳೆ ಯಾವುದೇ ರೋಗ ರುಜಿನ ಇಲ್ಲದೇ ಆಗ್ತಕ್ಕಂಥದಕ್ಕೆ ಸರಿಯಾದ ಸಮಯಕ್ಕೆ ನಾಟಿ ಆಗಬೇಕು ಅಂತಕ್ಕಂಥದ್ದು ಅಷ್ಟೇ ಅವರೆಲ್ಲರ ಅಭಿಲಾಷೆ. ಅದಾಗ್ತಾ ಇಲ್ಲ. ಈಗ ಇನ್ನೂ 2-3 ದಿನ ನಾಟಿ ಕಂಪ್ಲೀಟ್ ಆಗ್ಬೇಕಾದ್ರೆ ಇನ್ನೂ 2-3 ದಿನ ನೀರು ನಿರಂತರವಾಗಿ ಬರಬೇಕು. ಜೊತೆಗೆ ಮಳೆ ಇವತ್ತು ನಾವೆಲ್ಲ ತಮ್ಮ ಒಡಗೂಡಿ ಮಾಧ್ಯಮದ ಸ್ನೇಹಿತರು ನಿಮ್ಮ ಜೊತೆಗೂಡಿ ನಾವು ಇವತ್ತು ನಾಲ್ವೆ ಮೇಲೆ ಪ್ರವಾಸ ಮಾಡ್ತಾ ಇದ್ದೀವಿ. ಇವತ್ತು ಮಳೆ ಬಂದಿದೆ. ಅದೃಷ್ಟವಶಾತ್ ನಮ್ಮ ಜನರು ಮತ್ತೆ ಕೆರೆ ತುಂಬಿಸ್ಬೇಕು. ಸುಜ್ಲೂರು ಕೆರೆ ಖಾಲಿ, ಹೂವಿನಕೊಪ್ಪಲ್ ಕೆರೆ ಖಾಲಿ. ಆ ಕೆರೆ ತುಂಬಿದ್ರೆ ಈ
ಅಚ್ಚುಕಟ್ಟು ಪ್ರದೇಶಕ್ಕೆ ಅನುಕೂಲ ಆಗ್ತದೆ ಅನ್ನೋದು ಅವರ ಆಫೀಸು ತಾಲೂಕು ಆಫೀಸಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಆಫೀಸ್ ಆಗ್ಬಹುದು, ಎಲ್ಲೇ ಆದರೂ ಕೂಡ ಮಳವಳ್ಳಿ ತಾಲೂಕಲ್ಲಿ JDS ಕಾರ್ಯಕರ್ತರು ಹೋದ್ರೆ ಅವ್ರನ್ನ ಚೇರ್ ಮೇಲೆ ಕೂರ್ಸೋದಿರಲಿ, ನಿಲ್ಲಿಸಿ ಕೂಡ ಸೌಜನ್ಯಯುತವಾಗಿ ತಾಳ್ಮೆಯಿಂದ ಮಾತಾಡಿ ಅವ್ರಿಗೆ ಉತ್ತರ ಹೇಳಿ ಅವ್ರ ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ಲಿಕ್ಕೆ ಭಯ ಪಡ್ತಾ ಇದ್ದಾರೆ ಇವತ್ತು ಅಧಿಕಾರಿಗಳು. ಅಂಥ ಸ್ಥಿತಿ ಮಳವಳ್ಳಿ ತಾಲೂಕಲ್ಲಿ ನಿರ್ಮಾಣ ಆಗಿದೆ. ಇದು ಬಹಳ ದ್ವೇಷದ ರಾಜಕಾರಣ ಅನ್ನೋದು ನನ್ನ ಒಂದು ಆರೋಪ. ಕೇಂದ್ರ ಸಚಿವರ ಗಮನಕ್ಕೆ ಈಗಾಗಲೇ ತಂದಿದ್ದೀನಿ. ಅವರೇ ನಿರ್ದೇಶನ ಕೊಟ್ಟು ನನಗೆ ಎಲ್ಲ ಕಾಲುವೆಗಳನ್ನು ನೀನು ಇನ್ಸ್ಪೆಕ್ಷನ್ ಮಾಡಿ ಎಲ್ಲಿ ಸಮಸ್ಯೆ ಇದೆ ನಂಗೆ ಕೂಡಲೇ ನನ್ನ ಗಮನಕ್ಕೆ ತಂದರೆ ನಾನು ಅಧಿಕಾರಿಗಳ ಜೊತೆ ಚೀಫ್ ಇಂಜಿನಿಯರು ನೀರಾವರಿ MD ಹತ್ರ ಮಾತನಾಡಿ ಕೂಡಲೇ ಅವ್ರಿಗೆ ನೀರು ಒದಗಿಸಿ ಅವರು ಎಲ್ಲರೂ ಕೂಡ ಸಂಪೂರ್ಣವಾಗಿ ನಾಟಿ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡೋಣ ಅಂತಕ್ಕಂಥದ್ದು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ನನಗೆ ಇವತ್ತು ಪ್ರವಾಸ ಮಾಡ್ತಾ ಇದ್ದೆ. ವಾಸ್ತವವಾಗಿ ನಾಲೆಗಳಲ್ಲಿ ನೀರಿಲ್ಲದೆ ರೈತರು ಬೆಳೆ ಬೆಳೆಯಲು ಸಾಧ್ಯವಾಗುತ್ತಿಲ್ಲ. ನಾಲೆಗಳಲ್ಲಿ ಗಿಡಗಂಟೆಗಳನ್ನು ತೆಗೆಯುವುದು ಹಾಗೂ ಸರಿಯಾದ ನಿರ್ವಹಣೆ ಮಾಡುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಅಂತ ಅನ್ನದಾನಿ ಆರೋಪಿಸಿದರು. ಎಲ್ಲಿದೆ ಅಂತ ಹೇಳಕ್ಕೆ ಹೇಳ್ರಿ, ನಿಮ್ಮ ಏನಿದೆ ಪರಿಸ್ಥಿತಿ ಅಂತ ನಿಮ್ಮ ಗಂಗಾಧರ್ ನೋಡಿ ಮಾಡವ್ರೇನ್ರಿ ಪ್ರೆಸ್ ಮೀಟ? ಯಾರು ಇಲ್ಲಿ ಜಲಪಾತೋತ್ಸವ ಮಾಡಕ್ಕೆ ಒಟ್ಟಕ್ಕೆ ನಾನೇ ಮೊದಲ ಬಾರಿಗೆ ಅದನ್ನು ಪ್ರಾರಂಭ ಮಾಡಿದ ಇತಿಹಾಸ ಇದೆ. 2007ನೇ ಇಸ್ವಿನಲ್ಲಿ 6ನೇ ಇಸ್ವಿನಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯ ಇತಿಹಾಸ ಇದೆ. ನಾವ್ಯಾಕೆ ಒಟ್ಟಕ್ಕಿಚ್ಬಿಡೋಣ? ನೀವು ನೀರು ಬಿಡಿಸ್ರಿ ರೈತರಿಗೆ ಅಂತ ನಾವು ಒತ್ತಾಯ ಮಾಡ್ತಾ ಇರೋದು. ಅದಕ್ಕೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ, ನೀರು ಬಿಡಿಸಿ ಅಂದರೆ ಶಾಸಕರೇ ನೀವು ಉತ್ತರ ಕೊಡ್ರಿ. ಅದು ಬಿಟ್ಟು ಬೇರೆಯವ್ರ ಕೈಲೆಲ್ಲ ಉತ್ತರ ಕೊಡಿಸ್ಕೊಂಡು ಮಳವಳ್ಳಿ ಕ್ಷೇತ್ರದ ಮ್ಯಾಪೇ ಗೊತ್ತಿಲ್ಲದೆ ಇರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷನ ಕೈಲಿ ನೀವು ಸ್ಟೇಟ್ಮೆಂಟ್ ಕೊಡಿಸ್ರಿ. ಇದೆಂಥ ಘೋರ ಅನ್ಯಾಯ ನೋಡ್ರಿ. ಈ ರೈತರು ಯಾವ ಊಟ ಇಲ್ಲದೆ ನಿಂತಿದ್ದಾರೆ. ಇವತ್ತು ಎಂಥ ಪರಿಸ್ಥಿತಿ ಇದೆ. ಇವತ್ತು ಕೆರೆ ಕಟ್ಟೆಗಳ ಪರಿಸ್ಥಿತಿ, ಜನ ಜಾನುವಾರುಗಳಿಗೆ ನೀರಿಲ್ಲ. ಇದನ್ನ ಫಸ್ಟ್ ಕಲೀರಿ ಅಂದರೆ ನೀವು ಸ್ಟೇಟ್ಮೆಂಟ್ ಮಾಡಿ ನೀರು ತುಂಬಿಸ್ರಿ ಅಂದರೆ ಅದ್ಯಾರ ಜಿಲ್ಲಾ ಅಧ್ಯಕ್ಷನ ಕೈಲಿ. ಜಿಲ್ಲಾ ಅಧ್ಯಕ್ಷನಿಗೆ ಮಳವಳ್ಳಿ ಬಗ್ಗೆ ಏನು ಗೊತ್ತಿದೆ? ಮಂಡ್ಯನಗರದಲ್ಲಿರುವ ಚಾಮುಂಡೇಶ್ವರಿ ಬಡಾವಣೆಯಲ್ಲಿ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದನಾ ಸಮಾರಂಭ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಶ್ವಥ್ ನಾರಾಯಣ್ ರವರ ನೇತೃತ್ವದಲ್ಲಿ ನಡೆದಿದೆ. ಈ ಕಾರ್ಯಕ್ರಮವನ್ನು ಬೇಕರಿ ಅರವಿಂದ್ ರವರು ಆಯೋಜನೆಯನ್ನು ಮಾಡಿದರು. ಮಂಡ್ಯ ನಗರದ ಚಾಮುಂಡೇಶ್ವರಿ ಬಡಾವಣೆಯಲ್ಲಿ ಜಿಲ್ಲಾ ಬಿಜೆಪಿ ಯುವ ಮುಖಂಡ HR ಅರವಿಂದ್ ಆಯೋಜಿಸಿದ್ದ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡ ನಾಗೇಶ್, ಅರುಣ್ ಕುಮಾರ್, ಬಿಜೆಪಿ ನಗರ ಅಧ್ಯಕ್ಷ ವಸಂತ್ ಅವರಿಗೆ ಅಭಿನಂದನಾ ಸಮಾರಂಭ ನಡೆಯಿತು. ರಾಜ್ಯ ಪ್ರಮುಖ ವಕ್ತಾರ ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಶ್ವಥ್ ನಾರಾಯಣ್ ಅವರು ಅಭಿನಂದನೆಯನ್ನು ಸಲ್ಲಿಸಿದರು. ನಂತರ ಮಾತನಾಡಿದ ಅಶ್ವಥ್ ನಾರಾಯಣ್ ಅವರು, ಈಗ ನಗರಸಭೆಯಲ್ಲಿ NDA ಮೈತ್ರಿ ಆಡಳಿತ ಅಧಿಕಾರಕ್ಕೆ ಬಂದಿದೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಅಧಿಕಾರ ಹಿಡಿಯಲಾಗಿದೆ. ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಬಿಜೆಪಿಯ ಅರುಣ್ ಕುಮಾರ್ ಅವರು ನಗರಸಭೆ ಸದಸ್ಯರಾಗಲು HR ಅರವಿಂದ್ ಪಾತ್ರ ದೊಡ್ಡದು ಅಂತ ಸ್ಮರಿಸಿದರು. ಅಂದು ನಗರಸಭಾ ಚುನಾವಣೆ ವೇಳೆ ಬಿಜೆಪಿ ನಗರಾಧ್ಯಕ್ಷರಾಗಿದ್ದ HR ಅರವಿಂದ್ ಅವರು ನಗರ ವ್ಯಾಪ್ತಿಯ ಎಲ್ಲ ವಾರ್ಡ್ಗಳಿಗೆ ಬಿಜೆಪಿ ಅಭ್ಯರ್ಥಿಗಳ ಗೆಲ್ಲಿಸಲು ಶ್ರಮಪಟ್ಟು B-ಫಾರ್ಮ್ಗಾಗಿ ದೊಡ್ಡ ಹೋರಾಟವನ್ನು ಮಾಡಿದರ ಫಲವಾಗಿ ಇಂದು ಮೈತ್ರಿ ಆಡಳಿತದಲ್ಲಿ ಅರುಣ್ ಕುಮಾರ್ ಉಪಾಧ್ಯಕ್ಷರಾಗಿದ್ದಾರೆ ಅಂತ ನುಡಿದರು. ಮಂಡ್ಯ ಸಂಸದರಾದ ಕುಮಾರಣ್ಣ ಅವರು ಕೇಂದ್ರ ಸರ್ಕಾರದ ಸಂಪುಟ ಸಚಿವರಾಗಿರುವುದರಿಂದ ಹೆಚ್ಚಿನ ಅನುದಾನ ಯೋಜನೆಗಳನ್ನು ನಗರಸಭೆ ಮತ್ತು ಜಿಲ್ಲೆಯ ಅಭಿವೃದ್ಧಿಗೆ ಬಳಸಿಕೊಳ್ಳಬಹುದು. ಹೆಚ್ಚಿನ ಅನುದಾನ ತರಿಸಿಕೊಳ್ಳುವ ವ್ಯವಧಾನವನ್ನು ಬೆಳೆಸಿಕೊಳ್ಳಬೇಕು ಅಂತ ಸಲಹೆ ನೀಡಿದರು. ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆ ಬರಲಿದೆ. ಬಿಜೆಪಿ JDS ಮೈತ್ರಿಯೊಂದಿಗೆ ಚುನಾವಣೆ ಎದುರಿಸುತ್ತೇವೆ ಅಂತ ಅವರು ತಿಳಿಸಿದರು. ಕುಮಾರಣ್ಣವರು ಇಲ್ಲಿ ಸಂಸದರಾಗಿರೋದ್ರಿಂದ ಹಲವಾರು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಇಲ್ಲಿ ತರೋದಕ್ಕೆ ಮತ್ತು ಉಪಯೋಗಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ವಿಶೇಷವಾದಂಥ ಗಮನವನ್ನು ಹರಿಸಿ ಅದು CR ಫಂಡ್ ಬಗ್ಗೆ ಆಗ್ಬೋದು, ಅಮೃತ್ ಯೋಜನೆ ಆಗ್ಬೋದು, ಬೇರೆ ಬೇರೆ ನಿರ್ಭಯ ಫಂಡಿನ ಬಗ್ಗೆ ಆಗ್ಬೋದು, ಈ ರೀತಿ ಕೆಲವು ಪ್ರಾವಿಷನ್ಸ್ ಇದೆ ಕೊಡೋದಕ್ಕೆ. ವಿಶೇಷವಾಗಿ ಮಂಡ್ಯ ನಗರಸಭೆಗೆ ಸರೌಂಡಿಂಗ್ಸಲ್ಲಿ ಕೆರೆಗಳು ಸಾಕಷ್ಟಿದೆ. ಅದು ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ ವತಿಯಿಂದಲೂ ಸಹ ದುಡ್ಡು ತೊಗೊಳ್ಳಿಕ್ಕೆ ಪ್ರಾವಿಷನ್ ಇದೆ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಹಯೋಗದಿಂಗೆ ಮಂಡ್ಯನ ಅಭಿವೃದ್ಧಿ ಮಾಡೋ ದೃಷ್ಟಿಯಲ್ಲಿ NDA ಅಭ್ಯರ್ಥಿಗಳು ಏನಿಲ್ಲಿ ಆಯ್ಕೆಯಾಗಿದ್ದಾರೆ, ಮುಂದಿನ ದಿನಗಳಲ್ಲಿ ಅದಕ್ಕೆ ಪೂರಕವಾಗಿ ಭಾಳ ಶ್ರದ್ಧೆಯಿಂದ ಯಶಸ್ವಿಯಾಗಿ ಕೆಲಸ ಮಾಡ್ತಾರೆ ಅನ್ನತಕ್ಕಂಥ ವಿಶ್ವಾಸ ಇದೆ. ಅದು ಮತ್ತು ಮಂಡ್ಯದಲ್ಲಿ ಇವರ ಅವಧಿಯಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿ ದೃಷ್ಟಿಯಿಂದ ಅವಕಾಶಗಳನ್ನು ಮಾಡಿಕೊಡ್ತಾರೆ, ಅದಕ್ಕೆ ಶ್ರಮವಹಿಸಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸದಿಂದ ನಾನು ಅವರಿಗೆ ಶುಭಾಶಯನ ಕೊಡಲಿಕ್ಕೆ ಬಂದಿದ್ದೆ. ಧನ್ಯವಾದ. ಕಾರ್ಯಕ್ರಮದಲ್ಲಿ ಅರವಿಂದ್, ವಸಂತ್ ಕುಮಾರ್, ಚಂದ್ರ, ಪ್ರಸನ್ನ, ಶ್ರೀನಿವಾಸ್, ಕೇಶವ್, ಯೋಗೇಶ್, ನಂದೀಶ್ ಸೇರಿದಂತೆ ಇತರರಿದ್ದರು. ಮದ್ದೂರು ಪಟ್ಟಣದ ಪೇಟೆ ಬೀದಿಯ ರಸ್ತೆ ಅಗಲೀಕರಣ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಮದ್ದೂರಿಗೆ ತೆರಳಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕ ಕದಲೂರು ಉದಯ್ ಕೂಡ ಹಾಜರಿದ್ದರು. ಮದ್ದೂರು ಪಟ್ಟಣ ಎಷ್ಟು ಕಿಷ್ಕಿಂದೆ ಆಗಿದೆ ಅಂತಂದರೆ ಪ್ರಮುಖ ದೇವಾಲಯಗಳಿಗಿಂತ ಹೃದಯ ಭಾಗ ಅದು. ಬಹುಶಃ ನೀವು ನೋಡಿದ್ರೆ ಗೊತ್ತಾಗುತ್ತೆ. IB ಸರ್ಕಲಿಂದ ಅಥವಾ TB ಸರ್ಕಲಿಂದ ಹೊರಟ್ರೆ ನಿಮ್ಗೆ ಎಷ್ಟು ಕಿಷ್ಕಿಂದೆ ಅಂದರೆ ಆ ಕಡೆಯಿಂದ ವೆಹಿಕಲ್ ಬಂದರೆ ಈ ಕಡೆಯಿಂದ ಹೋಗೋಕ್ಕಾಗೋದಿಲ್ಲ. ಮತ್ತು ಪಕ್ಕದಲ್ಲೇ ಸ್ಟೇಡಿಯಂ ಇದೆ, ಅಲ್ಲೇ ಮಾರ್ಕೆಟ್ ಇದೆ, ಹೂವಿನ ಮಾರಾಟ ಮಾಡುವಂಥದ್ದು. ನಿಮಗೆ ಒಂದು ಕನಿಷ್ಠ ಕಾರ್ ನಿಲ್ಲಿಸಿ ಹೂವು ತಗೊಳಕ್ಕೂ ಆಗೋದಿಲ್ಲ, ಅಷ್ಟು ಸಮಸ್ಯೆ ಇದೆ. ಅದು ಬಿಡ್ರೆ ಹಾಕೊಂಡು ಆ ಕಾಲದಿಂದ ಹಂಗೆ ಆ ಸಮಸ್ಯೆ ಜೀವಂತವಾಗಿ ಉಳ್ಕೊಂಡು ಬಂದಿದೆ.
ಬಹುಶಃ ಇದು ಸಮಸ್ಯೆಗೆ ಉಳ್ಕೊಂಡಿದೆ. ಬಹುಶಃ ಈ ಸಂದರ್ಭದಲ್ಲಿ ಕದ್ಲೂರು ಉದಯ ಶಾಸಕರು ಇದನ್ನು ಮುಖ್ಯಮಂತ್ರಿಗಳ ಗಮನ ತಂದು ಸರ್ಕಾರದ ಗಮನ ಸೆಳೆದು ಮದ್ದೂರು ಪೇಟೆ ಬೀದಿ ಅಥವಾ ಮದ್ದೂರು ಪಟ್ಟಣದ ಏನು ಸಮಸ್ಯೆ ಇದೆ ಅದನ್ನು ಅಗಲೀಕರಣ ಮಾಡಬೇಕು ಅನ್ನುವಂಥದ್ದು ಬಹುಶಃ 100 ಮೀಟ್ರಿಗೆ ಅನಿಸುತ್ತೆ ನನ್ನ ಪ್ರಕಾರ. 100 ಮೀಟ್ರಿಗೆ ಅಗಲೀಕರಣ ಮಾಡಿದ್ರೆ ಸರೋಗತ್ತೆ ಅನ್ನುವಂಥದ್ದು ಅವರ ಸಲಹೆ ಇದೆ. ಅದಕ್ಕಾಗಿ ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಹುಶಃ ಒಂದು ಸ್ಕೆಚ್ ಕೂಡ ಮಾಡಿದ್ದಾರೆ ಅಧಿಕಾರಿಗಳ ಸಮ್ಮುಖದಲ್ಲಿ. ಬಹುಶಃ ಅದನ್ನು ಅವರು ಸರ್ಕಾರದ ಗಮನಕ್ಕೆ ತಂದು ಅಲ್ಲಿಂದ ಬಹುಶಃ ಅಪ್ರೂವಲ್ ಆಗಿ ಬಂದರೆ ಶೀಘ್ರದಲ್ಲಿ ಕೆಲಸ ಆಗುತ್ತೆ ಅನಿಸುತ್ತೆ. ಈಗ ಕದ್ಲೂರು ಉದಯ್ ಸ್ವಲ್ಪ ಪ್ರಭಾವಿ ಶಾಸಕರು ಕೂಡ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅವರು ಸ್ವಲ್ಪ ಮುಖ್ಯಮಂತ್ರಿಗಳಿಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಹತ್ತಿರವಾಗಿರೋದ್ರಿಂದ ಬಹುಶಃ ಸ್ವಲ್ಪ ಅವರು ಮುತುವರ್ಜಿ ವಹಿಸಿದರೆ ಇದು ಕೆಲಸ ಬೇಗ ಆಗುತ್ತೆ ಮತ್ತು ಜರೂರಾಗಿ ಆಗಬೇಕಾದಂಥ ಕೆಲಸ ಇದು. ಯಾವುದೇ ಒಂದು ಸ್ಥಳ ಅಥವಾ ಒಂದು ಸಿಟಿ, ಒಂದು ಪ್ರದೇಶ, ಜಿಲ್ಲೆ ಮೊದಲು ಅದೇ ಅಭಿವೃದ್ಧಿ ಆಗದಿದ್ದರೆ ನೀವೇನು ಮಾಡೋಕ್ಕಾಗೋದಿಲ್ಲ. ಅಪ್ಪ ಹಾಕಿದ ಕತೆಗೆ ಹಂಗೆ ಹೋಗ್ತಾ ಇರುತ್ತೆ. ಬಹುಶಃ ಮದ್ದೂರು ಪಟ್ಟಣ ಒಂದು ಸದ್ಯಕ್ಕೆ ಹೇಳೋದಾದರೆ ಈಗಿನ ಸ್ಥಿತಿಯಲ್ಲಿ ಅದು ಅಗಲೀಕರಣ ಆಗಲೇಬೇಕು. ಹಾಗಾದಾಗ ಜನಸಾಮಾನ್ಯರಿಗೂ ಅನುಕೂಲ ಆಗುತ್ತೆ, ವ್ಯಾಪಾರಿಗಳಿಗೆ ಅನುಕೂಲ ಆಗುತ್ತೆ, ಎಲ್ಲ ಕೆಲಸಕ್ಕೂ ಕೂಡ ಅನುಕೂಲ ಆಗುತ್ತೆ ಅನಿಸುತ್ತೆ. ಬಹುಶಃ ಆ ನಿಟ್ಟಿನಲ್ಲಿ ಬಹುಶಃ ಇವತ್ತು ಸಭೆಯೂ ಆಗಿರಬೇಕು ನನ್ನ ಪ್ರಕಾರ. ಈ ನಿಟ್ಟಿನಲ್ಲಿ ಇವತ್ತು ಸಭೆಯೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಈ ಸಂಬಂಧನೇ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಚರ್ಚೆ ಆಗಿದೆ ಅಂತ ಅನಿಸುತ್ತೆ ನನಗೆ. ಅದ್ರ ಬಗ್ಗೆ ಔಟ್ಡೇಟ್ ಇಲ್ಲ ನಮ್ಮ ಹತ್ರ. ಬಹುಶಃ ಅಲ್ಲೂ ಚರ್ಚೆ ಆಗಿದರೆ ಆದಷ್ಟು ಬೇಗ ಈ ಕೆಲಸ ಆಗ್ಬೋದು ಅನ್ನುವಂಥದ್ದು ನನ್ನ ಭಾವನೆ. ಮದ್ದೂರು ಪಟ್ಟಣದ ಪೇಟೆ ಬೀದಿಯನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಶಾಸಕ ಕೆ.ಎಂ. ಉದಯ್ ಹಾಗೂ ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳು ಮದ್ದೂರು ಪಟ್ಟಣದ ಪೇಟೆ ಬೀದಿ ಕಿರಿದಾಗಿರುವ ಕಾರಣ ವಾಹನ ಹಾಗೂ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿರುವ ಬಗ್ಗೆ ಶಾಸಕ ಕೆ.ಎಂ. ಉದಯ್ ಅವರು ಸರ್ಕಾರಕ್ಕೆ ಮನವಿ ಮಾಡಿದರು. ಈ ಸಂಬಂಧ ಪೌರಾಡಳಿತ ನಿರ್ದೇಶನಾಲಯ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ವರದಿ ನೀಡುವಂತೆ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ರಸ್ತೆಯನ್ನು ಪರಿಶೀಲನೆ ಮಾಡಲಾಗುತ್ತಿದೆ ಅಂತ ಹೇಳಿದರು. ಪಟ್ಟಣದ ಪೇಟೆ ಬೀದಿಯು ಕೆಲವು ಕಡೆ 20, 40 ಹಾಗೂ 60 ಅಡಿಗಳು ಇದ್ದು ಶಾಸಕ ಕೆ.ಎಂ. ಉದಯ್ ಅವರು 100 ಅಡಿಗೆ ವಿಸ್ತರಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದು, ಈ ಸಂಬಂಧ ಅಧಿಕಾರಿಗಳ ಸಭೆ ನಡೆಸಿ ರಸ್ತೆ ವಿಸ್ತರಣೆ ಸಂಬಂಧ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂದರು. ಪಟ್ಟಣದ MC ರಸ್ತೆ ಏನಿದೆ ಇದನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾರ್ವಜನಿಕರಿಗೆ ಮುಕ್ತ ಸಂಚಾರ ಮಾಡಿಕೊಡ್ಬೇಕು ಅನ್ನುವಂಥ ಉದ್ದೇಶದಿಂದ ಇದು ರಸ್ತೆ ಅಗಲೀಕರಣ ಆಗಬೇಕು ಅಂತೇಳಿ ಮಾನ್ಯ ಶಾಸಕರು ಈಗಾಗಲೇ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆ ಕೊಟ್ಟಿದ್ದಾರೆ. ಸರ್ಕಾರದಿಂದ ಅಂದರೆ ಪೌರಾಡಳಿತ ನಿರ್ದೇಶನಾಲಯದಿಂದ ನಮಗೆ ಪತ್ರ ಬಂದಿದೆ. ಮಾನ್ಯ ಶಾಸಕರ ಪತ್ರವನ್ನು ಪರಿಶೀಲಿಸಿ ಈ ಬಗ್ಗೆ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಸೂಕ್ತವಾದಂಥ ಪ್ರಸ್ತಾವನೆ ಕಳಿಸ್ಕೊಡಿ ಅಂತೇಳಿ ನಮಗೆ ಪತ್ರ ಬಂದಿದೆ. ಆ ಪತ್ರ ಬಂದಿರುವ ಹಿನ್ನೆಲೆಯಲ್ಲಿ ನಾವು ಇವತ್ತು ಸ್ಥಳ ಪರಿಶೀಲನೆ ಕೂಡ ಇಟ್ಕೊಂಡಿದ್ದೇವೆ. ನಾಳೆ ಸಂಜೆ 5 ಗಂಟೆಗೆ ಎಲ್ಲ ಅಧಿಕಾರಿಗಳ ಸಭೆಯೂ ಕೂಡ ಇಟ್ಕೊಂಡಿದ್ದೇವೆ. ಸೊ ಆ ದೃಷ್ಟಿಯಿಂದ ಏನು PWD ಅವ್ರದ್ದು ರೋಡ್ ಇದೆ, ಎಷ್ಟು ಆ್ಯಕ್ಚುಲಿ ಇರಬೇಕಾಗಿತ್ತು, ಕೆಲವು ಕಡೆ 20 ಅಡಿ ಇದೆ, ಕೆಲವು ಕಡೆ 40 ಇದೆ, ಕೆಲವು ಕಡೆ 60 ಇದೆ. ಸೊ ಹಾಗಾಗಿ ಅದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವೇರಿಯೇಷನ್ ಇದೆ. ಆದರೆ ಅದನ್ನು ನಾವು ನಾಳೆ ಕೂತ್ಕೊಂಡು ಮೀಟಿಂಗ್ನ ಮಾಡಿ ಸಭೆ ಮಾಡಿ ಪ್ಲ್ಯಾನ್ ತಯಾರು ಮಾಡಬೇಕಾಗುತ್ತೆ, ಎಸ್ಟಿಮೇಟ್ ಮಾಡಬೇಕಾಗುತ್ತೆ, ಲೈನ್ ಮಾಡಬೇಕಾಗುತ್ತೆ, ಅದೆಲ್ಲವೂ ಕೂಡ ಮಾಡಿ ಸೂಕ್ತವಾದಂಥ ಪ್ರಸ್ತಾವನೆ ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ. ಶಾಸಕ ಉದಯ್ ಮಾತನಾಡಿ ಮದ್ದೂರು ಪಟ್ಟಣದ ಪೇಟೆ ಬೀದಿಯಲ್ಲಿ ಸಂಚಾರ ದುಸ್ತರವಾಗಿರುವ ಕಾರಣ 100 ಅಡಿಗೆ ವಿಸ್ತರಿಸಲು ಚಿಂತನೆ ನಡೆಸಿದ್ದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಅನುದಾನ ಬಿಡುಗಡೆಗೊಂಡ ತಕ್ಷಣ ರಸ್ತೆ ಅಗಲೀಕರಣ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಶೇಖ್ ತನ್ವೀರ್ ಆಸಿಫ್, ಉಪವಿಭಾಗಾಧಿಕಾರಿ ಶಿವಮೂರ್ತಿ, ಲೋಕೋಪಯೋಗಿ ಇಲಾಖೆಯ ಹರ್ಷ, ಎಇಇ ದೇವಾನಂದ್, ಅಭಿಯಂತರರಾದ ಹನುಮಂತು, ಪುರಸಭಾ ಮುಖ್ಯಾಧಿಕಾರಿ ಮೀನಾಕ್ಷಿ, ಪುರಸಭಾ ಸದಸ್ಯರಾದ ಸಚಿನ್ ಸೇರಿದಂತೆ ಇತರರಿದ್ದರು. ಗ್ರಾಮೀಣ ಪ್ರದೇಶಗಳಲ್ಲಿ ಏರ್ಪಡಿಸುವ ಉಚಿತ ಆರೋಗ್ಯ ಶಿಬಿರಗಳಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಹಲಗೂರು ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಕುಮಾರ್ ಮನವಿ ಮಾಡಿದ್ದಾರೆ. ಲಯನ್ಸ್ ಕ್ಲಬ್ ಆಫ್ ಹಲಗೂರು, ಜಿಲ್ಲಾ ಅಂಧತ್ವ ನಿಯಂತ್ರಣ ಸಂಸ್ಥೆ ಮಂಡ್ಯ ಮತ್ತು ಮೈಸೂರು ರೇಸ್ ಕ್ಲಬ್ ಚಾರಿಟಬಲ್ ಟ್ರಸ್ಟ್ ಕಣ್ಣಿನ ಆಸ್ಪತ್ರೆ ಇವರ ಆಶ್ರಯದಲ್ಲಿ ಆಯೋಜನೆ ಮಾಡಲಾಗಿದ್ದ ಉಚಿತ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಕುಮಾರ್ ಅವರು, ಗ್ರಾಮೀಣ ಪ್ರದೇಶಗಳಲ್ಲಿ ಆಯೋಜಿಸುವ ಉಚಿತ ಆರೋಗ್ಯ ಶಿಬಿರಗಳಲ್ಲಿ ಸಾರ್ವಜನಿಕರು ಹೆಚ್ಚಾಗಿ ಭಾಗವಹಿಸಿ ಶಿಬಿರದ ಸದುಪಯೋಗ ಪಡೆದುಕೊಳ್ಳುವಂತೆ ಹೇಳಿದರು. ಲಯನ್ಸ್ ಕ್ಲಬ್ ವತಿಯಿಂದ ಕಣ್ಣಿನ ತಪಾಸಣೆ ಮಾಡಿದ್ರೆ ಇವತ್ತು 100 ಜನಕ್ಕಿಂತ ಹೆಚ್ಚು, ಈಗ 97 ಜನನ ಚೆಕ್ ಮಾಡಿದ್ದಾರೆ. 20 ಜನನ ಆಪ್ರೇಷನ್ ಮಾಡೋಕ್ಕೋಸ್ಕರ ಅವ್ರನ್ನ ಇವತ್ತು ಕರ್ಕೊಂಡು ಹೋಗ್ತಾರೆ. ಅವ್ರನ್ನ ಆಪ್ರೇಷನ್ ಮಾಡಿ ಕರ್ಕೊಂಡು ನಾಳಿದ್ದು ಕರ್ಕೊಂಡು ಇಲ್ಲಿಗೆ ಬಿಡ್ತಾರೆ. ಈ ಒಂದು ಕಾರ್ಯಕ್ರಮನ ಹಲಗೂರು ಲಯನ್ಸ್ ಕ್ಲಬ್ ವತಿಯಿಂದ, ನಮ್ಮ ಎಲ್ಲ ಲಯನ್ಸ್ ಸಂಸ್ಥೆ ವತಿಯಿಂದ ಮತ್ತು MRC ಅವರಿಂದ ಉಚಿತವಾಗಿ
ಈ ಲೇನ್ ಸಂಸ್ಥೆಯಿಂದ ಮಾಡ್ತಾ ಇರೋ ಕಣ್ಣಿನ ತಪಾಸಣೆ ಮೊದಲು ಕೂಡ ಮಾಡ್ಕೊಂಡು ಈಗೂ ಕೂಡ ಮಾಡ್ತಾ ಇದ್ದೀವಿ. ಇವತ್ತು 20 ಜನನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೇತ್ರ ತಜ್ಞರಾದ ರಾಮು ಮಾತನಾಡಿ, ವಯಸ್ಸಾದಂತೆ ಕಣ್ಣಿನ ಪೊರೆ ಜಾಸ್ತಿ ಬಲಿತು ಜಾರಿಕೊಳ್ಳುವ ಸಂಭವವಿದೆ. ಇದರ ಪರಿಣಾಮ ದೃಷ್ಟಿ ಕಳೆದುಕೊಳ್ಳುವ ಅಪಾಯ ಇದ್ದು ಭವಿಷ್ಯದ ದಿನಗಳಲ್ಲಿ ದೃಷ್ಟಿ ಸಮಸ್ಯೆ ಎದುರಿಸಬೇಕಾಗುತ್ತೆ ಅಂತ ಸಲಹೆ ನೀಡಿದರು. ಬೇರೆ ಜನರಲ್ ಫಿಸಿಷಿಯನ್ ಎಲ್ಲ ನೋಡ್ತಾರೆ, ಕಣ್ಣಿನ ಡಾಕ್ಟರ್ ಎಲ್ಲ ಟೆಸ್ಟ್ ಮಾಡ್ತಾರೆ. ಎಲ್ಲ ಆದಮೇಲೆ ನಾಳೆ ಆಪ್ರೇಷನ್ನು, ನಾಳಿದ್ದು ಮಾರ್ನಿಂಗ್ ಬೆಳಗ್ಗೆ ಇಲ್ಲಿಗೆ ಕರ್ಕೊಬಂದು ನಾವೇ ಬಿಡ್ತೀವಿ. ಮತ್ತು ಇನ್ನೊಂದು ಏನಂದರೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಇರುತ್ತೆ. ಯಾರಿಗೂ ನ್ಯಾಯ ಪೈಸಾ ಖರ್ಚಿಲ್ಲ. ನಾವೇ ಕರ್ಕೊಂಡು ಹೋಗ್ತೀವಿ, ನಾವೇ ಕರ್ಕೊಂಡು ಬಂದುಬಿಡ್ತೀವಿ. ಯಾರು 10 ಪೈಸಾ ಅಲ್ಲಿ ಯಾರಿಗೆ ಸಿಬ್ಬಂದಿಗಳಿಗೆ ಆಗಲಿ ಯಾರಿಗೆ ಆಗಲಿ ಅಂಥ ಹಾಸ್ಪಿಟ್ಲಲ್ಲ ನಮ್ಮದು. ಎಲ್ಲ ಉಚಿತವಾಗಿ ನಡೆಯುತ್ತೆ. ನಾವು ಆಪ್ರೇಷನ್ ಆದಮೇಲೆ ಕಣ್ಣಿಗೆ ಹಾಕೋಂಥ ಔಷಧಿ ಮತ್ತು ಕಣ್ಣಿಗೆ ಹಾಕೋಂಥ ಕನ್ನಡಕಗಳು ಎಲ್ಲನೂ ಕೊಟ್ಟು ನಿಮಗೆ ಫ್ರೀಯಾಗಿ ಕರ್ಕೊಂಡು ಬರ್ತೀವಿ. ಮತ್ತು ನಮ್ಮ ಹಾಸ್ಪಿಟ್ಲ್ ಹೆಸರು MRC ಚಾರಿಟಬಲ್ ಟ್ರಸ್ಟ್ ಐ ಹಾಸ್ಪಿಟ್ಲ್ ಅಂತ, ಮೈಸೂರು ರೇಸ್ ಕ್ಲಬ್ ಐ ಹಾಸ್ಪಿಟ್ಲ್ ಅಂತ, ರೇಸ್ ಕೋರ್ಸ್ ಹಾಸ್ಪಿಟ್ಲು. ಅದು ಇಲ್ಲಿವರೆಗೂ ಒಳ್ಳೆ ಹೆಸರಿದೆ ನಮ್ಮ ಆಸ್ಪತ್ರೆಗೆ. ಎಲ್ಲ ಕಡೆನೂ ಕ್ಯಾಂಪ್ಗಳು ಮಾಡಿದ್ದೀವಿ, ಎಲ್ಲ ಕಡೆ ಒಳ್ಳೊಳ್ಳೆ ಆಪರೇಷನ್ಗಳು ಮಾಡಿದ್ದೀವಿ. ಶಿಬಿರದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮಂದಿ ಕಣ್ಣಿನ ತಪಾಸಣೆ ಮಾಡಿಸಿಕೊಂಡಿದ್ದು ಅಗತ್ಯವುಳ್ಳ 20ಕ್ಕೂ ಹೆಚ್ಚು ಮಂದಿಯನ್ನು ಕಣ್ಣಿನ ಶಸ್ತ್ರಚಿಕಿತ್ಸೆಗಾಗಿ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಕಳಿಸಿಕೊಡಲಾಯಿತು. ಇದೇ ಸಂದರ್ಭದಲ್ಲಿ ನಿವೃತ್ತ ನೇತ್ರ ತಜ್ಞ ಉಮೇಶ್ ಮತ್ತು ರಾಮು ಸೋಮನಾಯಕ್ ಮಾದೇವಸ್ವಾಮಿ ಅವರನ್ನು ಕ್ಲಬ್ ವತಿಯಿಂದ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಕ್ಲಬ್ ಅಧ್ಯಕ್ಷರಾದ ಕುಮಾರ್, ಕಾರ್ಯದರ್ಶಿ ಮಾದೇಗೌಡ, ಶಿವರಾಜು, ಡಾಕ್ಟರ್ ಶಂಸುದ್ದೀನ್, ಗುಣೇಶ್, ದೇವರಾಜು, ಸೋಮು, ನಾಯಕ್, ಮಾದೇವಸ್ವಾಮಿ ಸೇರಿದಂತೆ ಅನೇಕರಿದ್ದರು. ಮದ್ದೂರು ಪುರಸಭೆಯಲ್ಲಿ ಜೆಡಿಎಸ್ಗೆ ಬಹುಮತವಿದ್ದರೂ ಕೂಡ ಶಾಸಕ ಕಾದಲೂರು ಉದಯ್ ಎಣದ ತಂತ್ರಕ್ಕೆ ಪುರಸಭೆ ಕಾಂಗ್ರೆಸ್ ತೆಕ್ಕೆಗೆ ವಾಲಿದ್ದು, ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಮುಂದಿನ ದಿನಗಳಲ್ಲಿ ಪುರಸಭೆಯನ್ನು ನಗರಸಭೆಯಾಗಿ ಮೇಲ್ದರ್ಜೆಗೇರಿಸ್ತೀನಿ ಅಂತ ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ಮದ್ದೂರು ಪುರಸಭೆ ಚುನಾವಣೆಯಲ್ಲಿ ಬಹುಮತ ಇದ್ದರೂ ಕೂಡ ಜೆಡಿಎಸ್ಗೆ ಮುಖಭಂಗ ಉಂಟಾಗಿದೆ. ಕಾಂಗ್ರೆಸ್ ತೆಕ್ಕೆಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಒಲಿದಿದೆ. ಶಾಸಕ ಕಾದಲೂರು ಉದಯ್ ಅವರ ಆಪರೇಷನ್ ಕಮಲದ ಪ್ಲಾನ್ ಸಕ್ಸಸ್ ಆಗಿದೆ. 4 ಕೈ ಸದಸ್ಯರಿದ್ದರೂ 15 ಮತಗಳನ್ನು ಪಡೆದು ಪುರಸಭೆ ಅಧಿಕಾರ ಗದ್ದುಗೆ ಕಾಂಗ್ರೆಸ್ ಹಿಡಿದುಕೊಂಡಿದೆ. 4 ಕಾಂಗ್ರೆಸ್, 6 ಜೆಡಿಎಸ್, 1 ಬಿಜೆಪಿ, 4 ಪಕ್ಷೇತರ ಬಲದೊಂದಿಗೆ 15 ಮತಗಳು ಗಳಿಸಿದ್ದವು. ತಲಾ 15 ಮತ ಪಡೆದ ಅಧ್ಯಕ್ಷರಾಗಿ ಕೋಕಿಲ, ಉಪಾಧ್ಯಕ್ಷರಾಗಿ ಮನೋಜ್ ಆಯ್ಕೆಯಾದರು. 13 ಜನ ಜೆಡಿಎಸ್ ಸದಸ್ಯರ ಪೈಕಿ 6 ಮಂದಿ ಜೆಡಿಎಸ್ ಸದಸ್ಯರು ಕೈಕೊಟ್ಟರು. ಬಹುಮತ ಇದ್ದರೂ ಅಧಿಕಾರ ಹಿಡಿಯಲಾಗದೆ ಮುಖಭಂಗವನ್ನು ಜೆಡಿಎಸ್ ಅನುಭವಿಸಬೇಕಾಯಿತು. ಪಟ್ಟಣ ಪುರಸಭೆಯ ಅಧಿಕಾರ ಹಿಡಿಯುವ ಮೂಲಕ ಪ್ರಾಬಲ್ಯವನ್ನು ಕೈ ಶಾಸಕ ಉದಯ್ ಸಾಬೀತು ಮಾಡಿದರು. ಚುನಾವಣೆ ನಂತರ ಮಾತನಾಡಿದ ಕಾದಲೂರು ಉದಯ್, ಕಾಂಗ್ರೆಸ್ನಲ್ಲಿ ಕೇವಲ 3 ಸದಸ್ಯರಿದ್ದರೂ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು 15 ಮತ ಪಡೆದಿದ್ದಾರೆ. ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಎಂದರು. ಮುಂದಿನ ದಿನಗಳಲ್ಲಿ ಪುರಸಭೆಯನ್ನು ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸುತ್ತೇವೆ. ಇಲ್ಲಿ ಭಾಳಷ್ಟು ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೆಯುತ್ತಿತ್ತು. ಇಂದಿನಿಂದ ವಿರೋಧ ಪಕ್ಷಕ್ಕೆ ಸಹಾಯ ಮಾಡ್ಕೊಂಡು ಬರ್ತಿದ್ರು. ಇವಾಗ ಹೊಸ ಅಧ್ಯಾಯ ಪ್ರಾರಂಭವಾಗಿದೆ ಎಂದರು. ನಮ್ಮದು ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಲ್ಲ, ಎಲ್ಲರೂ ಸಹಕಾರ ನೀಡಿದ್ದಾರೆ. ಆಪರೇಷನ್ ಹಸ್ತ ಎಲ್ಲಿಂದ ಬಂತು? ಎಲ್ಲ ಸದಸ್ಯರ ಸಹಕಾರದಿಂದ ಪುರಸಭೆ ಅಧಿಕಾರ ಹಿಡಿದಿದ್ದೇವೆ. ನಾವು ಯಾರನ್ನೂ ಹೈಜಾಕ್ ಮಾಡಿಲ್ಲ ಅಂತ ಹೇಳಿದರು. ಇವತ್ತು ಕೇವಲ 3 ಸ್ಥಾನಗಳಿಂದ ಹೊಂದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಚುನಾವಣೆ, ವಿಧಾನಸಭೆ ಚುನಾವಣೆಯ ನಂತರ ನಮ್ಮ ಒಂದು ಕಾರ್ಯವೈಖರಿ, ಅಭಿವೃದ್ಧಿಯ ಚಿಂತನೆ ಮತ್ತು ಈಗಾಗಲೇ ಮದ್ದೂರು ಪಟ್ಟಣದಲ್ಲಿ ಕೈಗೊಂಡಿರುವಂಥ ಕಾರ್ಯಕ್ರಮಗಳು ಇವೆಲ್ಲವನ್ನು ಗಮನಿಸಿ ಅತಿ ಹೆಚ್ಚಾಗಿ ನಮ್ಮ ಎಲ್ಲ ಸಹೋದರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಚುನಾಯಿತರಾಗಿದ್ದಾರೆ. ಇವತ್ತು ಪುರಸಭೆಯಲ್ಲಿ ಎಲ್ಲರೂ ಕೂಡ ಒಕ್ಕಲಿನಿಂದ ಇವತ್ತು ನಮ್ಮನ್ನು ಬೆಂಬಲಿಸಿದ್ದಾರೆ. ಕೇವಲ 3 ಸ್ಥಾನಗಳು, ಈ ಸ್ಥಾನ ಇವತ್ತು 15 ಮತಗಳನ್ನ ಪಡೆಯೋದು ಮುಖಾಂತರ ಅಧ್ಯಕ್ಷರಿಗೂ ಕೂಡ 15 ಮತ, ಉಪಾಧ್ಯಕ್ಷರಿಗೂ ಕೂಡ 15 ಮತಗಳನ್ನ ನೀಡುವ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ. ಈ ಒಂದು ಮದ್ದೂರು ಪಟ್ಟಣವನ್ನು ಅಭಿವೃದ್ಧಿಯನ್ನು ಪಡಿಸೋದ್ರ ಮುಖಾಂತರ ನಗರಸಭೆಗೆ ಮೇಲ್ದರ್ಜೆ ಏರಿಸಿ ಈ ಒಂದು ಸುಂದರವಾದ ನಗರವನ್ನಾಗಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೀವಿ. ಮಳವಳ್ಳಿ ತಾಲೂಕಿನ ಡಿ ಆಲಸರಹಳ್ಳಿ ಗ್ರಾಮದಲ್ಲಿ 14ನೇ ವರ್ಷದ ಗಣೇಶ ಉತ್ಸವದ ಅಂಗವಾಗಿ SSLC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಡಿ ಆಲಸರಹಳ್ಳಿ ಗ್ರಾಮದಲ್ಲಿ 14ನೇ ವರ್ಷದ ಅದ್ದೂರಿ ಗಣಪೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ. ಕಾರ್ಯಕ್ರಮದ ಅಂಗವಾಗಿ SSLCಯಲ್ಲಿ ಹೆಚ್ಚು ಅಂಕ ಪಡೆದ ಮಕ್ಕಳನ್ನು ಸನ್ಮಾನಿಸಿ ಅಭಿನಂದನೆ ನಡೆಸಲಾಗಿದೆ. ಬೆನಕ ಬಾಯ್ಸ್ ತಂಡದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಗವಿಮಠದ ಪೂಜ್ಯ ಶ್ರೀ ಷಡಕ್ಷರ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಓಂ ಶಿವ ಶಿವ ಜಂಬೋರಾಜ್ಞಾಯ ಪ್ರವರ್ತಮಾಸ್ಯಾದ್ಯ ಬ್ರಹ್ಮಃ
द्वितीयपराग्रे श्वेतवरः कल्पेवैगतमन्वन्तरे कलिगे प्रथमकाले जम्बूद्वीपे भरतवर्षे भरतखण्डे. ಗಣೇಶ ಹಬ್ಬದಲ್ಲಿ ಹಾಕಲಾಗಿದ್ದ ಬ್ಯಾನರ್ನಲ್ಲಿ ತತ್ವಜ್ಞಾನಿ ಬಸವಣ್ಣ, ಯುಗದ ಕವಿ ಕುವೆಂಪುರವರ ವಿಚಾರಗಳು ಕಂಡುಬಂದುದು ವಿಶೇಷವಾಗಿತ್ತು. ಇದೇ ವೇಳೆ ಗಮನ ಸೆಳೆದ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಆಕರ್ಷಕವಾಗಿತ್ತು. ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹೊಸ ಆವಿಷ್ಕಾರದೊಂದಿಗೆ ಕೃಷಿ ಯಂತ್ರ ಮಾರುಕಟ್ಟೆಗೆ, ರೈತ ಸಮುದಾಯಕ್ಕೆ ವರದಾನ. ಸೋನಾ ಟಿವಿ ವಿಶೇಷ ವರದಿ. ಸ್ಥಳೀಯ ಸಂಸ್ಥೆಗಳ ಪ್ರಗತಿ ಪರಿಶೀಲನಾ ಸಭೆ ಹಿನ್ನೆಲೆ ಗುರಿ ಸಾಧಿಸದ ಮುಖ್ಯಸ್ಥರಿಗೆ ನೋಟಿಸ್ ಜಾರಿ. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಕಟ್ಟುನಿಟ್ಟಿನ ಸೂಚನೆ. ನೂತನ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಅಭಿನಂದನೆ. ಮೈತ್ರಿ ನೇತೃತ್ವದಲ್ಲಿ ಪ್ರಗತಿ ಸಾಧಿಸಲು ಸಲಹೆ. ಮಾಜಿ ವಿಧಾನ ಪರಿಷತ್ ಸದಸ್ಯ ಅಶ್ವಥ್ ನಾರಾಯಣ್ ಹೇಳಿಕೆ. ಕಬ್ಬು ಕಟಾವಿಗೆ ಮೈಸೂರು ಆಡಳಿತ ಮಂಡಳಿ ನಿರ್ಲಕ್ಷ್ಯ. ಮಂಗಲ ಗ್ರಾಮಸ್ಥರಿಂದ ಆಕ್ರೋಶ. ಸಿಡಿ ಗಂಗಾಧರ್ ಅವರನ್ನ ತರಾಟೆಗೆ ತೆಗೆದುಕೊಂಡ ಗ್ರಾಮಸ್ಥರು. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸೋನಾ ಟಿವಿ ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.